ಕಳೆದ 20 ವರ್ಷಗಳಿಂದ ಭಾರತೀಯ ಮಿಡಿಲ್ ಕ್ಲಾಸ್ ಜನರ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಸರಿಸುಮಾರು 50 to 60% ಭಾರತೀಯ ಮಿಡಿಲ್ ಕ್ಲಾಸ್ ಜನರ ಆದಾಯ ಕಳೆದ 20 ವರ್ಷಗಳಿಂದ ಏರಿಕೆನೆ ಕಂಡಿಲ್ಲ. ಅಷ್ಟೇ ಅಲ್ಲ, ಹೈ ಕಾಸ್ಟ್ ಆಫ್ ಲಿವಿಂಗ್, ಪುವರ್ ಆಕ್ಸೆಸ್ ಟು ಹೆಲ್ತ್, ಒಳ್ಳೆಯ ಎಜುಕೇಶನ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಸಿಗದೆ ಇರೋದು ಕೂಡ ಮಿಡಿಲ್ ಕ್ಲಾಸ್ ಜನರ ತುಂಬಾ ದೊಡ್ಡ ಕಾರಣ ಆಗಿದೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ನಮ್ಮ ಮಿಡಿಲ್ ಕ್ಲಾಸ್ ಜನ ಈ ತರ ಬದುಕ್ತಾ ಇದ್ದಾರೆ ಅಂದ್ರೆ ಅವರ ಬಳಿ ಹಣದ ಅನ್ಲಿಮಿಟೆಡ್ ಭಂಡಾರ ಇದೆ ಅನ್ನೋ ತರ. ಆತ ಹಣವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ತಾನೆ ಇಲ್ಲ. ಮತ್ತೆ ಕೆಲವೊಂದು ಇಂತಹ ತಪ್ಪುಗಳನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಅರ್ಲಿ ರಿಟೈರ್ಮೆಂಟ್ ಅಥವಾ ಫೈನಾನ್ಷಿಯಲ್ ಫ್ರೀ ಫ್ಯೂಚರ್ ಅನ್ನೋ ಮಾತುಗಳೆಲ್ಲವೂ ಕೇವಲ ಒಂದು ಕನಸಾಗಿಯೇ ಉಳಿದುಕೊಂಡಿರುತ್ತೆ. ಅದಕ್ಕೆ ವಾರೆನ್ ಬಫೆಟ್ ಅವರು ಒಂದು ಮಾತು ಹೇಳ್ತಾರೆ, ರಿಸ್ಕ್ ಕಮ್ಸ್ ಫ್ರಾಮ್ ನಾಟ್ ನೋಯಿಂಗ್ ವಾಟ್ ಯು ಆರ್ ಡೂಯಿಂಗ್. ಮತ್ತೆ ಇದೇ ಕಾರಣ ಇದೆ ತುಂಬಾ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ ನ 3-4 ತಲೆಮಾರಿನ ಜನರೇಷನ್ ಕೂಡ ಮಿಡಿಲ್ ಕ್ಲಾಸ್ ಆಗಿಯೇ ಉಳಿದುಕೊಂಡಿರುತ್ತೆ. ಏಕೆಂದ್ರೆ ಅವರು ಸೇಮ್ ಮಿಸ್ಟೇಕ್ ಮತ್ತೆ ಸೇಮ್ ಡೈರೆಕ್ಷನ್ ಅನ್ನ ಫಾಲೋ ಮಾಡ್ತಾರೆ, ಏನನ್ನು ಯೋಚನೆ ಮಾಡ್ದೇನೆ. ಮತ್ತೆ ನೀವು ಕೂಡ ಅದೇ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ. ಅದರಲ್ಲಿ ಮೊದಲ ಮಿಸ್ಟೇಕ್ ಇದೆ ಶೋ ಆಫ್. ನಮ್ಮೆಲ್ಲರಲ್ಲೂ ಅದು ಒಂದು ಸೆನ್ಸ್ ಆಫ್ ಪ್ರೌಡ್ ಇದೆ. ಈತ ನನ್ಕಿಂತ ಮುಂಚೆ ಕಾರ್ ಹೇಗೆ ತಗೊಂಡ, ಗೋವಾ ಟ್ರಿಪ್ ಹೇಗೆ ಹೋದ, ಈತನ ಬಳಿ ಐಫೋನ್ ಹೇಗೆ ಬಂತು ನೋಡಿ. ಯಾವಾಗ ನಮ್ಮಲ್ಲಿ ಇಂತಹ ಸೆನ್ಸ್ ಆಫ್ ಕಂಪ್ಯಾರಿಸನ್ ಹುಟ್ಟಿಕೊಳ್ಳುತ್ತೆ ಆಗ ನಮ್ಮ ಜೇಬಿನಿಂದ ದುಡ್ಡು ಖರ್ಚು ಆಗುತ್ತೆ. ಪೂರ್ತಿ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಆದ್ರೂ ಪರವಾಗಿಲ್ಲ, ನಮಗ್ ಮಾತ್ರ ಮರ್ಯಾದೆ ಗೌರವ ಸಿಗ್ಬೇಕು ಅಂತ ಅನ್ಕೊಳ್ತೀವಿ. ಜಗತ್ತಿನಲ್ಲಿ 90% ಜನ ವಿನಾಕಾರಣ ಹಣ ಖರ್ಚು ಮಾಡ್ತಾ ಇರ್ತಾರೆ. ಅದು ಕೇವಲ ಇಂತಹ ಜನರಿಗೆ ತೋರಿಸಲು, ಅವರಿಗೆ ಅವರ ಜೊತೆ ಸಂಬಂಧನೇ ಇಲ್ಲದೆ ಇರುವವರನ್ನ. ನಿಜ ಹೇಳಬೇಕು ಅಂದ್ರೆ ಹಾಳಾಗಲು ಈ ತಪ್ಪು ಎಲ್ಲಕ್ಕಿಂತ ಟಾಪ್ ನಲ್ಲಿ ಬರುತ್ತೆ. ಫೇಮಸ್ ಆಥರ್ ಡೇವ್ ರಾಮ್ಸೆ ಒಬ್ಬ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಮತ್ತೆ ಬೆಸ್ಟ್ ಸೆಲ್ಲಿಂಗ್ ಆಥರ್ ಕೂಡ ಆಗಿದ್ದಾರೆ. ಅವರು ತಮ್ಮ ಪುಸ್ತಕ ದ ಟೋಟಲ್ ಮನಿ ಮೇಕ್ಓವರ್ ನಲ್ಲಿ ಹೇಳ್ತಾರೆ, ಅವರ ಜೀವನದಲ್ಲಿ ಒಂದು ಇಂತಹ ಪರಿಸ್ಥಿತಿ ಬಂದಿತ್ತು. ಅವರು ಪೂರ್ತಿ ಸಾಲದಲ್ಲಿ ಮುಳುಗಿದ್ರು. ಅಷ್ಟೇ ಅಲ್ಲ, ಅವರ ಬಳಿ ಮನೆ ಕೂಡ ಇರಲಿಲ್ಲ. ಮತ್ತೆ ಇದಕ್ಕೆ ಕಾರಣ ಕೇವಲ ಬೇರೆಯವರು ಖರ್ಚು ಮಾಡ್ತಾ ಇರೋದನ್ನ ಕಂಡು ಖರ್ಚು ಮಾಡುವುದು. ಡೇವ್ ತಮ್ಮ ಕೊಲೀಗ್ ಮನೆ ಬದಲಾವಣೆ ಮಾಡ್ತಾ ಇರೋದನ್ನ ಕಂಡು ಅವರು ಕೂಡ ಮನೆ ಬದಲಾವಣೆ ಮಾಡಿದ್ರು. ಅವರ ಕೊಲೀಗ್ ಕಾರ್ ತಗೊಂಡ್ರೆ ಇವರು ಕೂಡ ಕಾರ್ ತಗೊಂಡ್ರು. ಏಕೆಂದ್ರೆ ಸಮಾನವಾದ ಮರ್ಯಾದೆ ನಿರ್ಮಾಣ ಆಗಲು ಮತ್ತೆ ಲಕ್ಸರಿ ಟೂರ್ ಪಾರ್ಟೀಸ್ ಗಳನ್ನ ಅಟೆಂಡ್ ಮಾಡಿದ್ರು. ಇದೆಲ್ಲ ಮಾಡೋದಕ್ಕೆ ಹಣ ಅಂತೂ ಲಿಮಿಟೆಡ್ ಆಗಿತ್ತು. ಜಾಸ್ತಿ ಹಣ ಖರ್ಚು ಮಾಡಲು ಕ್ರೆಡಿಟ್ ಕಾರ್ಡ್ ನ ಮೊರೆ ಹೋದ್ರು. ಮರ್ಯಾದೆ ಗೌರವ ಪಡೆದುಕೊಳ್ಳುವ ಆಸೆಯಲ್ಲಿ ದಿವಾಳಿ ಹಂತ ತಲುಪಿದ್ರು. ಇದೇ ತರ ನಾವು ಕೂಡ ಬೇರೆಯವರಿಗೆ ತೋರಿಸಲು, ತಮ್ಮನ್ನ ತಾವು ಸುಪೀರಿಯರ್ ಅಂತ ತೋರಿಸಲು ಸ್ಟೇಟಸ್ ಗೇಮ್ ನ ಆಟ ಆಡ್ತೀವಿ. ಇದರಿಂದ 30,000 ಸಂಪಾದನೆ ಮಾಡುವ ವ್ಯಕ್ತಿ ಕೂಡ 50,000 to 60,000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ. 30,000 ಸಂಬಳವನ್ನು ಲಕ್ಷ ರೂಪಾಯಿಯ ಸಂಬಳ ಅಂತ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದಾನೆ. ಇದರಿಂದ ಸಮಸ್ಯೆ ಏನಾಗುತ್ತೆ ಅಂದ್ರೆ ಜನ ನಮ್ಮಿಂದ ಅಂತಹದೇ ಎಕ್ಸೆಪ್ಟೇಷನ್ ಇಟ್ಟಿಕೊಳ್ಳಲು ಪ್ರಾರಂಭ ಮಾಡ್ತಾರೆ. ಮತ್ತೆ ಜಾಬ್ಗೆ ಸಂಬಂಧಪಟ್ಟಂತೆ ಏನಾದ್ರೂ ವ್ಯತ್ಯಾಸ ಕಂಡು ಬಂದ್ರೆ ಎಲ್ಲ ಸ್ಟೇಟಸ್ ಮರ್ಯಾದೆ ಗೌರವ ಮಾಯ ಆಗುತ್ತೆ. ಅದಕ್ಕೆ ಸ್ಯಾಲರಿಯಿಂದ ಸ್ಟೇಟಸ್ ಖರೀದಿ ಮಾಡುವ ಪ್ರಯತ್ನ ಮಾಡಬೇಡಿ. ಬದಲಾಗಿ ಅವುಗಳನ್ನ ಸರಿಯಾಗಿ ಲೆಕ್ಕ ಹಾಕಿ ತಮ್ಮ ವೆಲ್ತ್ ಮತ್ತೆ ಗೌರವ ಹೆಚ್ಚಿಸಿಕೊಳ್ಳಿ. ಮಿಸ್ಟೇಕ್ ನಂಬರ್ 2, ನೋ ಇನ್ವೆಸ್ಟ್ಮೆಂಟ್. ತುಂಬಾ ಜನರಿಗೆ ತಮ್ಮ 30ನೇ ವರ್ಷ ಮುಗಿತಾ ಇದ್ದಂತೆ ಪಶ್ಚಾತ್ತಾಪ ಆಗುತ್ತೆ. ನನ್ನ ಬಳಿ ಯಾವುದೇ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇಲ್ಲ ಅನ್ನೋದು ಅರ್ಥ ಆಗುತ್ತೆ. ಮೊದಲ ಸಮಯವನ್ನು ಕೇವಲ ಆಸೆಗಳನ್ನ ಪೂರ್ಣಗೊಳಿಸಲು ತಮ್ಮ ಹಣ ಖಾಲಿ ಮಾಡಿಕೊಂಡಿದ್ದೇವೆ. ಮತ್ತೆ ಈಗ ಹಣ ಇದೆ ಆದ್ರೆ ಸಮಯವೇ ಇಲ್ಲ ಅಂತ ಅನಿಸುತ್ತೆ. ನೋಡಿ, 15 to 30,000 ರೂಪಾಯಿ ಸಂಪಾದನೆ ಮಾಡುವ 90% ಜನ ವೇಟ್ ಮಾಡ್ತಾರೆ ಯಾವಾಗ ನನ್ನ ಸ್ಯಾಲರಿ 60,000 to 70,000 ಆಗುತ್ತೆ ಆಗ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಅನ್ಕೊಳ್ತಾರೆ. ಮತ್ತೆ ಮಿಸ್ಟರ್ ಅಮೃತ್ ಅವರ ಜೊತೆಗೂ ಹೀಗೆ ಆಯಿತು. ಓದು ಬರಹ ಮುಗಿದ ಮೇಲೆ ತಮ್ಮದೇ ಊರಿನಲ್ಲಿ ಒಂದು 20,000 ರೂಪಾಯಿ ಸಂಬಳ ಸಿಗುವ ನೌಕರಿ ಸಿಕ್ಕಿತು. ನೌಕರಿ ಸಿಕ್ಕಿದ ಮೇಲೆ ಎಲ್ಲರೂ ತುಂಬಾ ಖುಷಿಯಾಗಿ ಇದ್ರು. ಮತ್ತೆ ಅಮೃತ್ ಕೂಡ ತನ್ನ ಕನಸುಗಳನ್ನ ಪೂರ್ಣಗೊಳಿಸಲು ಒಂದು ಪಟ್ಟಿ ರೆಡಿ ಮಾಡಿಕೊಂಡ. ಅಮೃತ್ನ ಪಟ್ಟಿಯಲ್ಲಿ ಎಲ್ಲದಕ್ಕೂ ಸ್ಥಾನ ಇತ್ತು, ಆದರೆ 5,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಲು ಸ್ಥಾನ ಇರಲಿಲ್ಲ. ಸಮಯ ಕಳೀತಾ ಇದ್ದಂತೆ ಅವನ ಸ್ಯಾಲರಿ ಮತ್ತೆ ಲೈಫ್ ಸ್ಟೈಲ್ ಕೂಡ ಬದಲಾವಣೆ ಆಗ್ತಾ ಹೋಯಿತು. ಭವಿಷ್ಯದಲ್ಲಿ ಯಾವ ಇನ್ವೆಸ್ಟ್ಮೆಂಟ್ ನ ಕನಸು ಕಂಡಿದ್ದ ಆ ಭವಿಷ್ಯ ಯಾವತ್ತೂ ಬರಲೇ ಇಲ್ಲ. 30ನೇ ವರ್ಷಕ್ಕೆ ಬರ್ತಾ ಇದ್ದಂತೆ ಅಮೃತ್ ತನ್ನ ಗೆಳೆಯ ವಿವಾನನ ಪೋರ್ಟ್ಫೋಲಿಯೋ ನೋಡಿದ. ವಿವಾನನ ಪೋರ್ಟ್ಫೋಲಿಯೋ ಆ ಸಮಯ 40 ಲಕ್ಷ ರೂಪಾಯಿದಾಗಿತ್ತು. ಮತ್ತೆ ವಿವಾನ್ ಅಮೃತ್ಗೆ ಹೇಳಿದ, ಮೊದಲಿಗೆ ನೀನು 5,000 ರೂಪಾಯಿಯ SIP ಮಾಡಿದ್ರೆ ಮತ್ತೆ ಸ್ಯಾಲರಿ ಜಾಸ್ತಿ ಆಗ್ತಾ ಇದ್ದಂತೆ ತಮ್ಮ ಖರ್ಚುಗಳನ್ನ ಕಡಿಮೆ ಮಾಡಿ ತಮ್ಮ ಇನ್ವೆಸ್ಟ್ಮೆಂಟ್ 10% ಜಾಸ್ತಿ ಮಾಡ್ತಾ ಹೋಗಿದ್ದಿದ್ರೆ 10 ವರ್ಷಗಳ ನಂತರ ನಿನ್ನ ಹತ್ತಿರ ಕೂಡ 70 ಲಕ್ಷ ರೂಪಾಯಿಗಳು ಇರ್ತಾ ಇದ್ವು. ಮತ್ತೆ ಇದೇ ಟೆಕ್ನಿಕ್ 20 ವರ್ಷದವರೆಗೆ ಫಾಲೋ ಮಾಡಿದಿದ್ರೆ 12% ರಿಟರ್ನ್ ನೊಂದಿಗೆ ನಿನ್ನ ಬಳಿ 1 ಕೋಟಿ ರೂಪಾಯಿಯ ಕಾರ್ಪಸ್ ಇರ್ತಾ ಇತ್ತು ಅಂತಾನೆ. ನೋಡಿ, ನಾನ್ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತಿಲ್ಲ, ಬದಲಾಗಿ ನಾ ಹೇಳ್ತಾ ಇರೋದು ಭವಿಷ್ಯದಲ್ಲಿ ನಿಮ್ಮ ಹಣ ಡಬಲ್ ಆಗ್ಬೇಕು, ಅಲ್ಲಿ ಹೂಡಿಕೆ ಮಾಡಿ. ಫಾರ್ ಎಕ್ಸಾಂಪಲ್, ಗೋಲ್ಡ್ ಖರೀದಿ ಮಾಡುವುದು, ಕಮರ್ಷಿಯಲ್ ಪ್ರಾಪರ್ಟಿ ಖರೀದಿ ಮಾಡುವುದು. ಯಾವ ಸ್ಥಾನದಲ್ಲಿ ಹೂಡಿಕೆ ಮಾಡೋದ್ರಿಂದ ತಮ್ಮ ಭವಿಷ್ಯಕ್ಕೆ ಬೆನಿಫಿಟ್ ಆಗುತ್ತೆ ಅಲ್ಲಿ ಹೂಡಿಕೆ ಮಾಡಿ. ಏಕೆಂದ್ರೆ 40 to 50ನೇ ವಯಸ್ಸಿನಲ್ಲಿ ಪಶ್ಚಾತ್ತಾಪ ಆಗದೇ ಇರಲು. ಮಿಸ್ಟೇಕ್ ನಂಬರ್ 3, ಯೋಲೋ ಆಟಿಟ್ಯೂಡ್, ಓವರ್ ಸ್ಪೆಂಡಿಂಗ್. ನೀವೇನಾದ್ರೂ 10 ವರ್ಷಕ್ಕಿಂತ ಮುಂಚೆ ಈ ಶಬ್ದ ಕೇಳಿದ್ದೀರಾ? ಯೋಲೋ ಯೋಲೋ ಅಂದ್ರೆ ಯು ಓನ್ಲಿ ಲಿವ್ ಒನ್ಸ್, ಅಂದ್ರೆ ಒಂದೇ ಸಲ ಬದುಕಿ, ಏನೇ ಮಾಡೋದಿದ್ರು ಇವತ್ತೇ ಮಾಡಿ, ಏನು ಬೇಕು ಇವತ್ತೇ ಪಡೆದುಕೊಳ್ಳಿ, ಎಲ್ಲಿ ಹೋಗುವುದಿದೆ ಇವತ್ತೇ ಹೋಗಿ, ಎಷ್ಟು ಖರ್ಚು ಮಾಡೋದಿದೆ ಇವತ್ತೇ
ಮಾಡಿ. ಅಂದ್ರೆ ಒಟ್ಟಿನಲ್ಲಿ ಇವತ್ತು ಬದುಕಲು ಪೂರ್ತಿ ಹಣವನ್ನು ಖರ್ಚು ಮಾಡಿ ನಾಳೆಯ ಭವಿಷ್ಯವನ್ನು ಸ್ಯಾಕ್ರಿಫೈಸ್ ಮಾಡಿ ಅಂತ ಇರೋದು. ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದ ಈ ಯುಗದಲ್ಲಿ ಈ ಯೋಲೋ ಶಬ್ದ ಅಂತೂ ಕಲಿಸಿದ್ರು, ಆದ್ರೆ ಓವರ್ ಸ್ಪೆಂಡಿಂಗ್ ಮಾಡಬಾರ್ದು ಅನ್ನೋ ನಾಲೆಜ್ ನೀಡಲಿಲ್ಲ. ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿ, ಎಕ್ಸ್ಪೆನ್ಸಿವ್ ಲೈಫ್, ಹೈ ಕ್ಲಾಸ್ ಲೈಫ್, ಲಕ್ಸರಿಯಸ್ ಪಾರ್ಟಿಗಳ ರೀಲ್ಸ್ ಗಳೇ ನೋಡಲು ಸಿಗುತ್ತೆ. ಆಕ್ಚುಲಿ ಈ ಫ್ಲೆಕ್ಸ್ ಕಲ್ಚರ್ ನಿರ್ಮಾಣ ಆಗಿರೋದೇ ಪೂರ್ ಮತ್ತೆ ಮಿಡಲ್ ಕ್ಲಾಸ್ ಜನರ ಸಲುವಾಗಿ. ಅವರಿಗೆ ಕನಸುಗಳನ್ನ ಮಾರಾಟ ಮಾಡಿ ಹಣ ಸಂಪಾದನೆ ಮಾಡುವ ಈ ಉಪಾಯ ಇವತ್ತು ಎಲ್ಲೋ ಒಂದು ಕಡೆ ನಿಜ ಕೂಡ ಆಗ್ತಾ ಇದೆ. ಏಕೆಂದ್ರೆ ಇವತ್ತಿನ ಮಿಡಲ್ ಕ್ಲಾಸ್ ವ್ಯಕ್ತಿ ಇಂತಹದಕ್ಕೆ ಹಣವನ್ನು ಖರ್ಚು ಮಾಡ್ತಾ ಇದ್ದಾನೆ. ಅದರ ವ್ಯಾಲ್ಯೂ ಸಮಯದ ಜೊತೆಗೆ ಕಡಿಮೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಎಕ್ಸ್ಪೆನ್ಸಿವ್ ವಸ್ತುಗಳನ್ನ ಖರೀದಿ ಮಾಡಲು ಮತ್ತೆ ಲಕ್ಸರಿಯಸ್ ಲೈಫ್ ಬದುಕಲು EMI ನ ಸಹಾಯ ತಗೊಳ್ತಾ ಇದ್ದಾನೆ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾನೆ, ಮತ್ತೆ ಗೊತ್ತಿಲ್ಲದೇನೆ ಜಾಸ್ತಿ ಅಸಲು ಪಾವತಿ ಮಾಡ್ತಾ ಇದ್ದಾನೆ. ಮತ್ತೆ ಇದು ಗೊತ್ತಿದ್ರೂ ಕೂಡ ಯಾವ ವಸ್ತು ಅವನ ಬಳಿ ಇದೆ ಅದೊಂದು ಡಿಪ್ರಸಿಯೇಟ್ ಅಸೆಟ್ ಆಗಿದೆ ಅನ್ನೋದು. ಫಾರ್ ಎಕ್ಸಾಂಪಲ್, ಒಂದು ನಾರ್ಮಲ್ ಕಾರ್ ತನ್ನ ಮೊದಲ 4-5 ವರ್ಷಗಳಲ್ಲಿ 50% ಡಿಪ್ರಿಶಿಯೇಟ್ ಆಗುತ್ತೆ. ಇಲ್ಲಿ ಕಾಣ್ತಾ ಇರುವ ಹಾಗೆ 8 ಲಕ್ಷದ ಕಾರ್ ಖರೀದಿ ಮಾಡಲು 16,000 ರೂಪಾಯಿಯ EMI ಕಟ್ಟಬೇಕಾಗುತ್ತೆ. ನಂತರ ಪೆಟ್ರೋಲ್, ಸರ್ವಿಸ್ ಟ್ಯಾಕ್ಸ್ ಮತ್ತೆ ಮೇಂಟೆನೆನ್ಸ್ ಎಲ್ಲವೂ ಸೇರಿ ಪ್ರತಿ ತಿಂಗಳು 20,000 ರೂಪಾಯಿ ಅಂತೂ ಖರ್ಚಾಗುತ್ತೆ. ಒಬ್ಬ 35ರಿಂದ 40,000 ರೂಪಾಯಿ ಸಂಪಾದನೆ ಮಾಡುವ ವ್ಯಕ್ತಿ ಪ್ರತಿ ತಿಂಗಳು 20,000 ಖರ್ಚು ಮಾಡ್ತಾ ಇದ್ದಾನೆ. ಮತ್ತೆ 5 ವರ್ಷ ನಂತರ ಆ ಗಾಡಿ ಅರ್ಧ ಬೆಲೆಗೂ ಮಾರಾಟ ಆಗೋದಿಲ್ಲ. ಇದೆಂತಹ ಯೋಲೋ ಆಟಿಟ್ಯೂಡ್ ಇದೆ ನೀವೇ ಯೋಚನೆ ಮಾಡಿ. ಬಜೆಟ್ ಒಳಗೆ ಗಾಡಿ ಖರೀದಿ ಮಾಡೋದು ಆ ಮಾತು ಬೇರೆ, ಆದ್ರೆ ಬಜೆಟ್ ಮೀರಿ ಖರೀದಿ ಮಾಡುವುದು ತಪ್ಪು. ಮಿಸ್ಟೇಕ್ ನಂಬರ್ 4, ನೋ ಟ್ರ್ಯಾಕ್ ಆಫ್ ಎಕ್ಸ್ಪೆನ್ಸಸ್. ಹಣ ಸಂಪಾದನೆ ಮಾಡುವುದು ಮತ್ತೆ ಸಿಕ್ಕಾಪಟ್ಟೆ ಖರ್ಚು ಮಾಡುವುದು. ನಿಮ್ಮ ಜೊತೆಗೂ ಈ ತರ ಆಗಿದೆನಾ? ಬೆಳಿಗ್ಗೆ ನಿಮ್ಮ ಜೇಬಿನಲ್ಲಿ 500 ರೂಪಾಯಿ ಇಲ್ಲ 1000 ರೂಪಾಯಿ ಇದ್ದು ಸಂಜೆ ಆಗ್ತಾ ಇದ್ದ ಹಾಗೆ 1 ರೂಪಾಯಿ ಕೂಡ ಜೇಬಿನಲ್ಲಿ ಇರೋದಿಲ್ಲ. ಇಲ್ಲ ಈ ತರ ಆಗಿರ್ಬೇಕು. ಸ್ಯಾಲರಿ ಬರ್ತಾ ಇದ್ದ ಹಾಗೆ ಖಟಾಖಟ್ EMI ಕಟ್ ಆಗಿರ್ಬಹುದು. ಇಲ್ಲ ಸ್ಯಾಲರಿ ಬಂದು 15 ದಿನಗಳಲ್ಲಿಯೇ ಸ್ಯಾಲರಿ ಎಲ್ಲ ಖಾಲಿ ಆಗಿರಬಹುದು. ಐ ಥಿಂಕ್ ಖಂಡಿತ ಆಗಿರುತ್ತೆ. ಹಾಗಿದ್ರೆ ಈ ತರ ಯಾಕಾಗುತ್ತೆ ಗೊತ್ತಾ? ನಾವು ಸಂಪಾದನೆ ಮಾಡೋದು ಮತ್ತೆ ಸಿಕ್ಕಾಪಟ್ಟೆ ಖರ್ಚು ಮಾಡುವ ಜೀವನ ಬದುಕುತ್ತೇವೆ. ಎಕ್ಸ್ಪೆನ್ಸಸ್ ಗಳನ್ನ ಟ್ರ್ಯಾಕ್ ಮಾಡೋದು, ಬಜೆಟಿಂಗ್ ಮಾಡುವುದು ಇದೆಲ್ಲವೂ ನಾವು ಕಲಿತೇ ಇಲ್ಲ. ಹಣ ಬರ್ತಾ ಇದ್ದ ಹಾಗೆ ಎಲ್ಲಿ ಖಾಲಿ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತೇ ಆಗೋದಿಲ್ಲ. ಮತ್ತೆ ಹರೀಶ್ ಜೊತೆಗೂ ಹೀಗೆ ಆಗಿತ್ತು. ಹರೀಶ್ಗೆ ಬೆಂಗಳೂರಿನಲ್ಲಿ ಜಾಬ್ ಸಿಕ್ಕಿತು. ಮತ್ತೆ ಅವನ ರೂಮ್ ನಿಂದ ಆಫೀಸ್ 1 ಗಂಟೆ ದೂರದಲ್ಲಿ ಇತ್ತು. ಅದಕ್ಕೆ ಇಂಟರ್ವ್ಯೂ ದಿನ ಹರೀಶ್ ಕ್ಯಾಬ್ ನಲ್ಲಿ ಹೋಗಿದ್ದ. ಮತ್ತೆ ಖರ್ಚು ಆಯಿತು 200 ರೂಪಾಯಿ. ಅವನಿಗೆ ಜಾಬ್ ಸಿಕ್ಕಿತು ಮತ್ತೆ ಪ್ರತಿ ತಿಂಗಳು 35,000 ರೂಪಾಯಿ ಸ್ಯಾಲರಿನೂ ಬರ್ತಾ ಇತ್ತು. ಆದರೆ ಹರೀಶ್ ಯಾವತ್ತೂ ಮೆಟ್ರೋನ ಉಪಯೋಗ ಮಾಡೇ ಇಲ್ಲ. ಪ್ರತಿದಿನ ಕ್ಯಾಬ್ ನಿಂದ ಹೋಗ್ತಾ ಇದ್ದ. ಮತ್ತೆ ಪ್ರತಿದಿನ ಖರ್ಚು ಆಗ್ತಾ ಇತ್ತು 400 ರೂಪಾಯಿ. ಮತ್ತೆ ಹರೀಶ್ ಒಂದು ತಿಂಗಳಿನಲ್ಲಿ 22 ದಿನ ಆಫೀಸ್ಗೆ ಹೋಗ್ತಾ ಇದ್ದ. ಪ್ರತಿ ತಿಂಗಳು ಖರ್ಚು ಆಗ್ತಾ ಇತ್ತು 8,800 ರೂಪಾಯಿ. ಅಂದ್ರೆ 35,000 ರೂಪಾಯಿ ಸಂಪಾದನೆ ಮಾಡುವ ವ್ಯಕ್ತಿ 9,000 ರೂಪಾಯಿ ಕೇವಲ ಟ್ರಾವೆಲ್ಸ್ ನಲ್ಲೇ ಖರ್ಚು ಮಾಡ್ತಾ ಇದ್ದಾನೆ. ಇದನ್ನ ಬಿಟ್ಟು ಆತ ಮೆಟ್ರೋ ಅಥವಾ BMTC ಅನ್ನ ಉಪಯೋಗ ಮಾಡಿ ಹಣ ಉಳಿತಾಯ ಮಾಡಬಹುದಾಗಿತ್ತು. ನಾ ಕೇವಲ ಒಂದು ಎಕ್ಸಾಂಪಲ್ ಹೇಳಿದೆ. ಅದೇ ತರ ಒಬ್ಬ ಸಾಮಾನ್ಯ ಮನುಷ್ಯ ಮನೆಯಿಂದ ದೂರ ಹೋಗಿ ಕೆಲಸ ಮಾಡುವ ವ್ಯಕ್ತಿ ಪ್ರತಿದಿನ 500 ರೂಪಾಯಿ ಅಂತೂ ಖರ್ಚು ಮಾಡೇ ಮಾಡ್ತಾನೆ. ಏಕೆಂದ್ರೆ ಅವನ ಬಳಿ ಬಜೆಟ್ ನ ಲೆಕ್ಕಾಚಾರ ಇಲ್ವೇ ಇಲ್ಲ. ಮತ್ತೆ ಇದೊಂದು ಇಂತಹ ಮಿಸ್ಟೇಕ್ ಇದೆ ಅಂದ್ರೆ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಗೆ ಇನ್ನೂ ಬಡವನಾಗಿ ಮಾಡಲು ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಏಕೆಂದ್ರೆ ನಾವು ಹಣ ಸಂಪಾದನೆ ಮಾಡುವುದು, ಉಳಿತಾಯ ಮಾಡುವುದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವುದನ್ನ ಕಲಿಯೋದೇ ಇಲ್ಲ. ತಮ್ಮ ಬುದ್ಧಿಯನ್ನ ಉಪಯೋಗ ಮಾಡದೆ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡ್ತೀವಿ. ಮಿಸ್ಟೇಕ್ ನಂಬರ್ 5, ಸಿಂಗಲ್ ಸೋರ್ಸ್ ಆಫ್ ಇನ್ಕಮ್. ದೇಶದಲ್ಲಿ ಜಾಬ್ ಮಾರ್ಕೆಟ್ ನ ಪರಿಸ್ಥಿತಿ ಈ ತರ ಇದೆ ಅಂದ್ರೆ ಒಂದು ಮರ ಕತ್ತರಿಸಲು 100 ಜನ ಅಪ್ಲಿಕೇಶನ್ ಹಾಕಿರುವ ಹಾಗೆ. ಮತ್ತೆ ಎಲ್ಲರೂ ಆಸೆ ಪಡ್ತಾ ಇದ್ದಾರೆ ಸೆಲೆಕ್ಷನ್ ಆಗೇ ಆಗುತ್ತೆ ಅಂತ. ಇಲ್ಲಿ ಕಾಣ್ತಾ ಇರುವ ಹಾಗೆ ದೇಶದಲ್ಲಿ ಎಂಪ್ಲಾಯ್ಮೆಂಟ್ ರೇಟ್ ಪ್ರತಿ ವರ್ಷ 6% ಜಾಸ್ತಿ ಆಗ್ತಾ ಇದೆ. ಇದೊಂದು ಒಳ್ಳೆಯ ಸುದ್ದಿ. ಆದರೆ ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ ನ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತೆ ಕೆಲವೊಮ್ಮೆ ನಿಮ್ಗೆ ಮಾಸ್ ಲೇ ಆಫ್ ನ ನ್ಯೂಸ್ ಕೇಳಲು ಸಿಗುತ್ತೆ. ಆಗ ಪೂರ್ತಿ ಮಾರ್ಕೆಟ್ ಡೌನ್ ಆಗುತ್ತೆ. ಇಂತಹದ್ರಲ್ಲಿ ನೀವೇನಾದ್ರೂ ಒಂದು ಸಿಂಗಲ್ ಸೋರ್ಸ್ ಆಫ್ ಇನ್ಕಮ್ ಸಾಕು ಬದುಕಲು ಅಂತ ಯೋಚನೆ ಮಾಡ್ತಾ ಇದ್ರೆ ಇದು ಅಸಾಧ್ಯವಾದ ಮಾತು. ಏಕೆಂದ್ರೆ ಬದುಕಲು ಒಂದು ಸೋರ್ಸ್ ಆಫ್ ಇನ್ಕಮ್ ನಿಂದ ಸ್ಯಾಟಿಸ್ಫೈ ಆಗ್ತೀರಾ. ಆದರೆ ನಿಮ್ಮ ಮಕ್ಕಳ ಸಲುವಾಗಿ, ರಿಟೈರ್ಮೆಂಟ್ ಸಲುವಾಗಿ ಒಂದು ಬೆಟರ್ ಫೈನಾನ್ಷಿಯಲ್ ಫ್ಯೂಚರ್ ನಿರ್ಮಾಣ ಮಾಡುವ ಆಸೆ ನಿಮಗೆ ಇದ್ರೆ ಮಲ್ಟಿಪಲ್ ಇನ್ಕಮ್ ಸೋರ್ಸ್ ನಿರ್ಮಾಣ ಮಾಡಿಕೊಳ್ಬೇಕಾಗತ್ತೆ. ನಿಜ ಹೇಳಬೇಕು ಅಂದ್ರೆ ಮಿಡಲ್ ಕ್ಲಾಸ್ ಜನರ ಒಂದೇ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ, ಅದುವೇ ಜಾಬ್. ಜನ ಈ ಮಾತನ್ನ ಅರ್ಥ ಮಾಡಿಕೊಳ್ಳೋದೇ ಇಲ್ಲ. ಮಾರ್ಕೆಟ್ ನಲ್ಲಿ ಒಂದು ಲಿಮಿಟ್ ಇರುತ್ತೆ. ಮತ್ತೆ ಪ್ರತಿ ಕ್ಷಣ ಕಂಪನಿಗಳು ನಿಮ್ಗಿಂತ ಬೆಟರ್ ಅವಕಾಶಗಳನ್ನ ಹುಡುಕ್ತಾ ಇರ್ತಾರೆ ಎಂದು. ಮತ್ತೆ ಯಾವ ವ್ಯಕ್ತಿ ಕೇವಲ ತನ್ನ ನೌಕರಿ ಮೇಲೆ ಎಲ್ಲಾ ಖರ್ಚುಗಳನ್ನ ಮ್ಯಾನೇಜ್ ಮಾಡ್ತಾ ಇದ್ರೆ ಯಾವುದಾದ್ರೂ ಒಂದು ಸಡನ್ಲಿ ಎಮರ್ಜೆನ್ಸಿ ಬಂದಾಗ ಅಥವಾ ಆಕ್ಸಿಡೆಂಟ್ ಗಳಂತಹ ಹೆಲ್ತ್ ಎಮರ್ಜೆನ್ಸಿ ಬಂದಾಗ ಒಟ್ಟಿಗೆ 4-5 ತಿಂಗಳ ಹಣ ಖರ್ಚು ಆಗುತ್ತೆ. ಅಂದ್ರೆ ಒಂದು ಸೋರ್ಸ್ ಆಫ್ ಇನ್ಕಮ್ ಮೇಲೆ ಇರೋದ್ರಿಂದ 90% ಸಂಭಾವನೆ ಇರುತ್ತೆ ನೀವು ದಿವಾಳಿ ಆಗುವುದು. ಅದಕ್ಕೆ ಶ್ರೀಮಂತ ಜನ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ನಿರ್ಮಾಣ ಮಾಡಿಕೊಂಡಿರ್ತಾರೆ. ಮತ್ತೆ ಶ್ರೀಮಂತ ಜನರ ವೆಲ್ತ್ ಡಿಸ್ಟ್ರಿಬ್ಯೂಷನ್ ನಲ್ಲಿ ಕಂಡುಕೊಳ್ಳಲಾಗಿದೆ 65% ಸೆಲ್ಫ್ ಮೇಡ್ ಮಿಲಿನಿಯರ್ಸ್ ಗಳ 3 ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ. 45% ಸೆಲ್ಫ್ ಮೇಡ್ ಮಿಲಿನಿಯರ್ಸ್ ಗಳ 4 ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ. ಮತ್ತೆ 29% ಸೆಲ್ಫ್ ಮೇಡ್ ಮಿಲಿನಿಯರ್ಸ್ ಗಳ ಬಳಿ 5ಕ್ಕಿಂತ ಜಾಸ್ತಿ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ. ನೋಡಿ, ಮಿಡಲ್ ಕ್ಲಾಸ್ ಜನರಿಗೆ ಇದನ್ನ ಕಲಿಸಲಾಗಿದೆ.
ಏನಾಗುತ್ತೆ, ನೀವು ಎಲ್ಲಿವರೆಗೆ ಕೆಲಸ ಮಾಡ್ತಾ ಇರ್ತೀರಾ ಅವಾಗ್ಲೇ ನಿಮ್ಮ ಬಳಿ ಹಣ ಬರುತ್ತೆ ಅಂತ ಹೇಳಲಾಗುತ್ತೆ. ಆದರೆ ವಾರೆನ್ ಬಫೆಟ್ ಹೇಳ್ತಾರೆ, ನೀವು ಮಲ್ಕೊಂಡ್ರು ಹಣ ಸಂಪಾದನೆ ಮಾಡುವ ಕಲೆ ಕಲಿತುಕೊಳ್ಳಲಿಲ್ಲ ಅಂದ್ರೆ ನೀವು ಪುವರ್ ಮತ್ತೆ ಮಿಡಲ್ ಕ್ಲಾಸ್ ಆಗಿಯೇ ಉಳಿದುಕೊಳ್ತೀರಾ ಅಂತಾರೆ. ಅದಕ್ಕೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ನಿರ್ಮಾಣ ಮಾಡಿಕೊಳ್ಳೋದು ತುಂಬಾ ಮುಖ್ಯ. ಮತ್ತೆ ಇದು ನಿಮಗೆ ಫ್ರೀಡಮ್ ನ ಅನುಭವ ನೀಡುತ್ತೆ ಮತ್ತೆ ನೀವು ಸ್ಟ್ರೆಸ್ ಫ್ರೀ ಆಗಿ ಜೀವನ ಬದುಕಬಹುದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬೈ ಬೈ.